ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲಿಲ್ಲ ಅಂತಾರಲ್ಲ, ಅಂತಹ ಗಾದೆ ಮಾತಿಗೆ ಅಕ್ಷರಶಃ ಸೂಟ್ ಆಗ್ತಾ ಇದೆ ಈ ಬೆಳವಣಿಗೆ. ಏನ್ರಿ ನೀವೆಲ್ಲ ಮನುಷ್ಯರ ಅಂತ? ಮನುಷ್ಯರ ನೀವೆಲ್ಲ? ಸರ್ಕಾರ ಇವುಗಳನ್ನೆಲ್ಲ ಕೊಟ್ಟರೆ ಈ ರೀತಿಯಾಗಿ ಬಾಕ್ಸ್ಗಳನ್ನೆಲ್ಲ ಇಟ್ಟು ಅವನು ಕೊಡದೇನೆ ಈ ರೀತಿಯಾಗಿ ಬಿಸಾಕ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ನೋಡಿ, ಇದಾಗಿರೋದು ಎಲ್ಲಿ ಅಂತಂದರೆ, ಸರ್ಕಾರ ಆರೋಗ್ಯ ಇಲಾಖೆ ಮೂಲಕ ಉಚಿತವಾಗಿ ಸ್ಯಾನಿಟರಿ ಪ್ಯಾಡನ್ನು ಕೊಡ್ತಾರೆ. ಆದರೆ ಕಲಬುರಗಿಯ ಫರ್ಹಾತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 1,00,000ಕ್ಕೂ ಅಧಿಕ ಶುಚಿ ಪ್ಯಾಡ್ಗಳನ್ನು ಸುಟ್ಟು ಹಾಕಲಾಗಿದೆ. ಫರ್ಹಾತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉನ್ನತೀಕರಣಗೊಂಡ ಹಿನ್ನೆಲೆಯಲ್ಲಿ ಹಳೆಯ ಕಟ್ಟಡವನ್ನು ತೆರವು ಮಾಡಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಹಳೆಯ ಕಟ್ಟಡ ತೆರವಿನ ವೇಳೆ ಕಟ್ಟಡದ ತುಂಬೆಲ್ಲ ವಿತರಣೆಯಾಗದ 100ಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿ 1,00,000ಕ್ಕೂ ಹೆಚ್ಚು ಪ್ಯಾಡ್ಗಳು ಪತ್ತೆಯಾಗಿದೆ. ಇದನ್ನು ಕಂಡ PHCಯ ಕೆಲ ಸಿಬ್ಬಂದಿಗಳು ಕೂಡಲೇ ಪ್ಯಾಡ್ಗಳಿಗೆಲ್ಲ ಬೆಂಕಿ ಹಚ್ಚಿ ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಮುಂದಾಗಿದ್ದಾರೆ. ಸ್ಥಳೀಯರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಾಗ ಬಯಲಿಗೆ ಬಂದಿದೆ. ಸ್ಥಳೀಯರೆಲ್ಲ ಕಿಡಿಕಾರಿದ್ದಾರೆ. ಅಲ್ಲಿಂದ ಸಿಬ್ಬಂದಿಗಳು ಓಡೋಗಿದ್ದಾರೆ. ಎಲ್ಲ ಶುಚಿ ಪ್ಯಾಡ್ಗಳು 2017ರಲ್ಲಿಯೇ ತಯಾರಿಸಲಾಗಿದೆ ಅಂತೆ. 2021ರವರೆಗೆ ವ್ಯಾಲಿಡಿಟಿ ಇದೆ. ಫರ್ಹಾತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳು ಒಳಪಡುತ್ತವೆ. ಪಾಪ ಅದನ್ನು ತಗೊಳ್ಳೋಕೆ ಕಾಸಿರಲ್ಲ ರೀ. ಹಳ್ಳಿಗಳಲ್ಲಿ ಬಟ್ಟೆಗಳನ್ನು ಯೂಸ್ ಮಾಡ್ತಾರೆ. ಕನಿಷ್ಠ ಜ್ಞಾನ ಬೇಡವಾ ನಿಮಗೆಲ್ಲ? ಅವಳೆಲ್ಲ ಕೊಡಬೇಕು ಅಂತೇಳಿ ಅವ್ರು ಬಳಕೆ ಮಾಡಲಿ ಬಿಡಲಿ, ಹೋಗಿ ಕೊಡುವಂಥ ಕೆಲಸವನ್ನು ಏನು ಮಾಡ್ತೀರಾ ನೀವು? ನಿಮ್ಮನ್ನು ನೇಮಕ ಮಾಡಿರೋದೇ ಅದಕ್ಕೋಸ್ಕರ. ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳು ಇಲ್ವೇನ್ರಿ? ಯಾರು ಇಲ್ವಾ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು? ನನ್ನ ಸಹೋದ್ಯೋಗಿ ಅಲ್ಲಿಂದನೇ ಒಂದಿಷ್ಟು ವರದಿ ಕೊಟ್ಟಿದ್ದಾರೆ ನೋಡಿ. ಗ್ರಾಮೀಣ ಪ್ರದೇಶದ ಭಾಗದಲ್ಲಿ ಮಹಿಳೆಯರಿಗೆ ಸ್ಯಾನಿಟೈಸರ್ ಪ್ಯಾಡ್ಗಳ ಒಂದು ಅರಿವು ಮೂಡಿಸಬೇಕಾದಂತಹ ಆರೋಗ್ಯ ಇಲಾಖೆ ಕಲಬುರಗಿಯಲ್ಲಿ ಅಂದರೆ ಮಹಾ ಎಡವಟ್ಟು ಮಾಡಿಕೊಂಡಿದೆ. ಏನಂದರೆ 2017ರಿಂದಲೂ ಕೂಡ ಕಲಬುರಗಿಯ ಫರ್ಹಾತಾಬಾದ್ ಈ ಒಂದು ಸಮುದಾಯ ಕೇಂದ್ರದ ಏನಿದೆ, ಆ ಒಂದು ಸಮುದಾಯ ಕೇಂದ್ರದಲ್ಲಿ ಏನಂದರೆ ಯಾವುದೇ ರೀತಿಯಾದಂಥ ಸ್ಯಾನಿಟೈಸರ್ ಪ್ಯಾಡ್ಗಳನ್ನು ವಿತರಣೆ ಮಾಡದೆ ಇವತ್ತು ಬೆಳಗ್ಗೆ ಏನಂದರೆ ಸುಡಲು ಇಲ್ಲಿನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದು, ಯಾವಾಗ ಸ್ಥಳೀಯರು ವಿರೋಧವನ್ನು ಮಾಡ್ತಾರೆ ಆ ಒಂದು ವಿರೋಧದ ಬಳಿಕ ಆ ಒಂದು ಕೆಲಸಕ್ಕೆ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಈ ಕಡೆ ಭಾಗದಲ್ಲೂ ಕೂಡ ದೃಶ್ಯದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಾ, ಲಕ್ಷಾಂತರ ಮೌಲ್ಯದ ಏನಂದರೆ ಸ್ಯಾನಿಟೈಸರ್ ಪ್ಯಾಡ್ಗಳನ್ನು ಅಂದರೆ ಸುಮಾರು 1,00,000ಕ್ಕೂ ಅಧಿಕ ಒಂದು ಸ್ಯಾನಿಟೈಸರ್ ಪ್ಯಾಡ್ಗಳನ್ನು ಏನಂತಂದರೆ ಈ ಒಂದು ಫರ್ಹಾತಾಬಾದ್ ಹೋಬಳಿಯಲ್ಲಿ ಯಾವುದೇ ರೀತಿಯಾಗಿ ಯಾವುದಕ್ಕೂ ಒಬ್ಬರಿಗೂ ಕೂಡ ವಿತರಣೆ ಮಾಡಿಲ್ಲ. ಹಾಗೆ ನೋಡೋಕೆ ಹೋದರೆ ಈ ಒಂದು ಸಮುದಾಯ ಕೇಂದ್ರದ ವ್ಯಾಪ್ತಿಯಲ್ಲಿ ಅಂದರೆ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳು ಬರ್ತವೆ. ಸುಮಾರು ಇಲ್ಲಿ ನೂರಾರು ಮಹಿಳಾ ಸಂಘಟನೆಗಳು ಕೂಡ ಇದ್ದಾವೆ. ಅವರ ಮುಖಾಂತರ ಏನಂದರೆ ಮಹಿಳೆಯರಿಗೆ ಈ ಒಂದು ಸ್ಯಾನಿಟೈಸರ್ ಪ್ಯಾಡ್ಗಳನ್ನು ವಿತರಣೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ವಿತರಣೆ ಮಾಡಿಲ್ಲ. ಸದ್ಯ ಇಲ್ಲಿ ಇರುವಂತಹ ಇದರ ಒಂದು ಮ್ಯಾನುಫ್ಯಾಕ್ಚರ್ ಡೇಟನ್ನು ನೋಡೋದಾದರೆ 2017ರಲ್ಲಿ ಈ ಒಂದು ಸ್ಯಾನಿಟೈಸರ್ ಪ್ಯಾಡ್ಗಳು ಒಂದು ಮ್ಯಾನುಫ್ಯಾಕ್ಚರ್ ಆಗಿದ್ದು ಸುಮಾರು 3 ವರ್ಷಗಳ ಕಾಲ ಅಂದರೆ 2020-21ರವರೆಗೂ ಕೂಡ ವಿತರಣೆ ಮಾಡಬೇಕಾಗಿತ್ತು. ಆದರೆ ವಿತರಣೆ ಮಾತ್ರ ಒಂದೇ ಒಂದು ಸ್ಯಾನಿಟೈಸರ್ ಪ್ಯಾಡ್ಗಳನ್ನು ಕೂಡ ಮಾಡಿಲ್ಲ. ಹೀಗಾಗಿ ಬಹುತೇಕವಾಗಿ ಈ ಒಂದು ಸ್ಯಾನಿಟೈಸರ್ ಪ್ಯಾಡ್ಗಳು ಸಂಪೂರ್ಣವಾಗಿ ಹಾಳಾಗಿವೆ. ಇವತ್ತು ಏನಂದರೆ ಈ ಒಂದು ಸಮುದಾಯ ಕೇಂದ್ರದ ಒಂದು ಹಳೆ ಕಟ್ಟಡ ಏನಿದೆ, ಆ ಒಂದು ಹಳೆ ಕಟ್ಟಡದ ಒಂದು ರಿನಿವೇಷನ್ಗಾಗಿ ಕಟ್ಟಡ ಡೆಮಾಲಿಷ್ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 1-1.5 ಲಕ್ಷಕ್ಕೂ ಅಧಿಕ ಸ್ಯಾನಿಟೈಸರ್ ಪ್ಯಾಡ್ಗಳು ಇರುವಂತಹ ಬಾಕ್ಸ್ಗಳು ಈಗ ಪತ್ತೆಯಾಗಿದೆ. ಸೊ ಸ್ಥಳೀಯರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾಗಿ ಸ್ಯಾನಿಟೈಸರ್ ಪ್ಯಾಡ್ಗಳ ಒಂದು ಬಳಕೆಗೆ ಸರ್ಕಾರ ಏನಂದರೆ ಕೋಟಿ ಹಣ ಖರ್ಚು ಮಾಡಿ ಏನಂದರೆ ಬಳಕೆ ಮಾಡಬೇಕು ಅಂತ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಬೇಕಾದಂತಹ ಕೆಲಸ ಆರೋಗ್ಯ ಇಲಾಖೆಗೆ ಕೊಟ್ಟಿದೆ. ಆದರೆ ಇಲ್ಲಿರುವಂತಹ ಆರೋಗ್ಯ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ಮಹಾ ಎಡವಟ್ಟಾಗಿದ್ದು ಏನಂದರೆ ಎಲ್ಲ ಸ್ಯಾನಿಟೈಸರ್ ಪ್ಯಾಡ್ಗಳು ಈಗ ಬಹುತೇಕವಾಗಿ ಹಾಳಾಗಿದ್ದು ಈಗ ಬೆಂಕಿ ಹಚ್ಚಲು ಇಲ್ಲಿನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದಕ್ಕೆ ಸ್ಥಳೀಯರು ಕೂಡ ತುಂಬ ವಿರೋಧವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಈಗ ಬೆಂಕಿ ಹಚ್ಚೋದಕ್ಕೆ ಏನಂದರೆ ಇಲ್ಲಿನ ಸ್ಥಳೀಯ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಟಾಪ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರಿದ್ದಾರೆ, ಅವರ ನಂತರ ಕೇಳೋಣ. ಸರಿಗೆ ಯಾವಾಗ ನಿಮ್ಮ ಬೆಳಕಿಗೆ ಬತ್ತು ಏನು ಅಂತ? ಬೆಳಗ್ಗೆ 8:30ಗೆ ಇಲ್ಲಿ ನೀರು ತೊಗೊಂಡು ಬರೋಕ್ಕೆ ಹೋದವ್ರಿಗೆ ಏನಂದ್ರು ಇಲ್ಲಿ ಇದು ಸ್ಯಾನಿಟರಿ ಪ್ಯಾಡ್ ಸುಡ್ಲಿಕತ್ತಾರ ಅಂತ ಹೇಳಿದ್ರು. ಆ ಟೈಮ್ದಾಗ ಬಂದು ನೋಡಿದಾಗ ಇಲ್ಲಿ ಲಕ್ಷಾಂತರ ಸ್ಯಾನಿಟೈಸರ್ ಪ್ಯಾಡ್ ಬಾಕ್ಸ್ಗಳೆಲ್ಲ ಹೊರಗಡೆ ತಂದಿಟ್ರು. ನಾ ಕೇಳಿದ್ದು ಯಾಕೆ ಸುಡ್ಲಿಕತ್ತೀರಿ, ಪ್ರತಿಯೊಬ್ಬರು ಕೂಡ ಕೊಡಬೇಕಲ್ಲ, ಇದು ಶುಚಿ ಯೋಜನೆದಾಗ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿದಾಗ ಅಲ್ಲಿ ಏನಾಯಿತು ಅಂತಂದ್ರೆ ಇವ್ರೇನು ಹೇಳಿದ್ರಂತ ಇಲ್ಲರಿ ಎಕ್ಸ್ಪೈರಿ ಆಗ್ಯಾವ, ಅದಕ್ಕೆ ಸುಡು ಅಂತ ಹೇಳ್ಯಾರ, ಸುಡ್ಲಿಕತ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಏನಾಗ್ತದೆ ಅಂತಂದ್ರೆ ಇದು ಪ್ರತಿಯೊಂದು ಕೂಡ ಹೆಣ್ಮಕ್ಳಿಗೆ ತಲುಸೋ ನಿಟ್ಟಿನಲ್ಲಿ ಏನು ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಅದು ಕೊಡಬೇಕಾಗ್ಯದ. ಆದರೆ ಇಲ್ಲೇನಾಗ್ತದೆ ಅಂತಂದ್ರೆ ಈ ಥರ ಸುಡೋ ಮುಖಾಂತರ ಸಾರ್ವಜನಿಕರ ಹಣ ಪೋಲಾಗ್ಲಿಕ್ಕತ್ತ ಅಂತೇಳಿ ಸಂದರ್ಭದಲ್ಲಿ ಏನಂತೀರ ಸರ್? ಈಗ ಸರ್ ಇವತ್ತು ಸರ್ಕಾರ ಇಂಥ ಒಂದು ಯೋಜನೆ ಅಂದರೆ ಮಹಿಳೆಯರು ಮತ್ತು ಮಕ್ಕಳ ಒಂದು ಆರೋಗ್ಯಕ್ಕೆ ಭಾಳ ಹೆಚ್ಚಿನ ಒತ್ತು ಕೊಡ್ತದೆ ಆಸ್ಪತ್ರೆ ಮೂಲಕ. ಯಾಕೆ ವಿತರಣೆ ಮಾಡಿಲ್ಲ ಅಂತ ಅಧಿಕಾರಿಗಳನ್ನು ಕೇಳಿದ್ರೆ ಏನು ಹೇಳ್ತಾರೆ? ಅವರು ಇಲ್ಲ ಡೇಟ್ ಎಕ್ಸ್ಪೈರಿ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ, ಹೀಗಾಗಿ ಸುಟ್ಟಾಕತ್ತೀವಿ ಅನ್ನತಕ್ಕಂಥ ಮಾತು ಹೇಳ್ತಾರೆ ಅವರು. ಇವಾಗ ನಮ್ಮ ವಿಚಾರ ಏನಿದೆ,
ಈ ಒಂದು ಆಸ್ಪತ್ರೆಯಲ್ಲಿ ಮಹಿಳೆಯರ ಆರೋಗ್ಯ ಮತ್ತು ಶುಚಿತ್ವದ ಬಗ್ಗೆ ದೊಡ್ಡದಾಗಿ ಉಪನ್ಯಾಸ ಮಾಡ್ತಾರೆ. ಬಟ್ ಆ ಉಪನ್ಯಾಸ ಮಾಡ್ತಕ್ಕಂಥ ವೈದ್ಯಾಧಿಕಾರಿಗಳಾಗಿರ್ಬೋದು, ಇವತ್ತು ಸಂಬಂಧಪಟ್ಟ ಎಲ್ಲ ಇಲಾಖಾ ಅಧಿಕಾರಿಗಳಾಗಿರ್ಬೋದು, ಈ ಒಂದು 2017ರಲ್ಲೇ ಇದು ಎಲ್ಲ ಇಲ್ಲಿಗೆ ಬಂದಿದೆ. ಸೊ ಸರ್ಕಾರ ಏನು ಮಾಡಬೇಕು ಅಂತಂದರೆ 2017ರಿಂದ ಅಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿಯವರೆಗೂ ಅವರೆಲ್ಲರ ಕಡೆನೂ ಇದರ ಒಟ್ಟು ಮೌಲ್ಯ ಎಷ್ಟಿದೆ ಆ ಎಲ್ಲ ಸಿಬ್ಬಂದಿಗಳಿಂದಲೂ ವಸೂಲಿ ಮಾಡಬೇಕು. ಅವರಿಂದನೇ ವಸೂಲಿ ಆಗಬೇಕಾಗಿರೋದು. ಇದನ್ನು ಯಾಕೆ ಅಂತಂದರೆ ಕೊಡದೇ ಇರೋದು ಮೊದಲನೇ ತಪ್ಪು. ತದನಂತರ ಸರ್ಕಾರಕ್ಕೆ ರಿಪೋರ್ಟ್ ಏನು ಕೊಟ್ಟಿದ್ದೀವಿ ಅಂತಲೇ ತೋರಿಸಿರ್ತಾರೆ. ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ನೀವು, ರಿಪೋರ್ಟನ್ನು ಕೊಟ್ಟಿದ್ದೀವಿ, ಹಿಂಗೆ ಬಂದಿದ್ದು ಇವನ್ನೆಲ್ಲ ಕೊಟ್ಟಿದ್ದೀವಿ ಅಂತಲೇ ಹೇಳಿರ್ತಾರೆ. ಸುಳ್ಳು ಹೇಳೋದ್ರೊಳಗೆ ನೋಡಿ ಸರ್ಕಾರಿ ಕೆಲಸಗಳು ಹೇಗಿರುತ್ತೆ ಅಂತ ಹೇಳಿ ಇದನ್ನು ಜನರಿಗೆ ತಲುಪಿಸೋದಿಲ್ಲ, ಕೊಡೋದೂ ಇಲ್ಲ. ಅದೇನು ಸಾಯ್ತಿರೋ ನೀವು ಅರ್ಥ ಆಗೋದಿಲ್ಲ. ಕೆಲಸ ಯಾತಕ್ಕೋಸ್ಕರ ಮಾಡ್ತಿರೋ ಅಂಥೇಳಿ ಅವರಿಂದನೇ ವಸೂಲಿ ಮಾಡಬೇಕು. ಮಾನ್ಯ ಆರೋಗ್ಯ ಮಂತ್ರಿಗಳೇ, ಅಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಇದು ಯಾವಾಗ ಅಲ್ಲಿಗೆ ಹೋಗಿ ತಲುಪಿದೆ, ಅಲ್ಲಿಂದ ಇಲ್ಲಿಯವರೆಗೂ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಇದಕ್ಕೆ ಯಾರೆಲ್ಲ ಹೊಣೆಗಾರರಿದ್ದಾರೆ, ಅಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಅವರ ಸಂಬಳಗಳಿಂದನೇ ವಾಪಸ್ ಪಡಿಬೇಕು. ಯಾಕಂದರೆ ಜನ ಕಟ್ಟಿರುವಂಥ ತೆರಿಗೆ ದುಡ್ಡಿದೆಯಲ್ಲ, ಆ ದುಡ್ಡನ್ನು ವಾಪಸ್ ಪಡಿಬೇಕು. ಏನು ದುಡ್ಡು ಕೊಟ್ಬಿಟ್ಟು ಇದನ್ನೆಲ್ಲ ಖರೀದಿ ಮಾಡಿಬಿಟ್ಟು ಅಲ್ಲಿ ಕೊಡಬೇಕಾಗಿರುವಂಥದ್ದು ಜನರಿಗೆ, ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತಂದರೆ ಅದಕ್ಕೆ ಬೆಂಕಿ ಹಚ್ಚಿ ಸುಡುವಂಥ ಕೆಲಸ ಮಾಡ್ತೀರಾ? ಯಾರನ್ನು ಯಾಮಾರಿಸ್ತಾ ಇದ್ದೀರಾ? ಆ ಸಿಬ್ಬಂದಿಗಳಿಂದ ವಸೂಲಿ ಮಾಡುವಂಥ ಕೆಲಸ ಆಗಬೇಕಿದು. ಇಲ್ಲದೆ ಇದ್ರೆ ನಡೆಯಲ್ಲ ಇದು. ಯಾಕೆ ಅಂತಂದರೆ ಔಷಧಿಗಳನ್ನು ಹಾಗೆ ಬಿಸಾಕಿರ್ತಾರೆ. ಅವು ಡೇಟ್ ಆದ ತಕ್ಷಣ ಎಲ್ಲೋ ಬಿಸಾಕ್ಬಿಡೋದು. ಎಷ್ಟು ಸ್ಟೋರಿ ನೋಡಿಲ್ಲ ಅವನ್ನೆಲ್ಲ. ಈಗ ಇದು ಕೂಡ ಪಾಪ ಅಲ್ಲಿ ಕಾಸು ಕೊಟ್ಕೊಂಡು ತಗೊಳ್ತಾ ಇರ್ತಾರೆ. ಈಗೆಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಈ ಪ್ಯಾಡ್ಗಳನ್ನೆಲ್ಲ ಹಳ್ಳಿಯಲ್ಲಿ ದುಡ್ಡಿಲ್ಲ ಅವ್ರ ಹತ್ರ. ಅವ್ರಿಗೆ ಕೊಡಿ ಅಂತಂದರೆ ಯಾವನ್ರಿ ಅವನು ಆಫೀಸರ್ಸ್ ಅಲ್ಲಿರೋನು? ನಾನು ಏಕವಚನದಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಮಾಡಿರುವಂಥ ಹಲ್ಕ ಕೆಲಸಗಳೇ ಹೆಂಗಿದೆ. ನಿಮ್ಮ ಮನೇಲಿರೋ ಹೋಗಿ ಹೆಣ್ಮಕ್ಳಿಗೆ ಕೇಳಿ ಎಷ್ಟಿದೆ ಅದ್ರ ಲೆಕ್ಕ ಅಂತೇಳಿ. ನೀವು ಕಾಸು ಕೊಟ್ಟು ತೊಗೊಂಬರ್ತಿರೋಲ್ಲ, ಯಾರಿಗೆ ಗೊತ್ತು? ಹೋಗಿ ನೋಡಿ ಅದ್ರ ರೇಟ್ ಏನಾಗಿದೆ. ಹೋಗಿ ಹೆಣ್ಮಕ್ಳಲ್ಲಿ ಹೋಗಿ ಕಾಸು ಕೊಟ್ಟು ತೊಗೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ ಅಂತ ಅದನ್ನ ಹೋಗಿ ಸುಟ್ಟು ಹಾಕ್ತಿರಲ್ರಿ, ಕೊಡೋದು ಬಿಟ್ಬಿಟ್ಟು. ಏನಾಗುತ್ತೆ ನಿಮಗೆ ಮನೆ ಮನೆಗೆ? ಅಂಗನವಾಡಿಯವ್ರಿಗೆ ಹೋಗಿ ಕೊಡಿ ಅದನ್ನು. ಅವ್ರಿಗೆ ಹೇಳಿ ಅವ್ರ ಮನೆ ಮನೆಗೆ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿ ತಲುಪಿಸುವಂಥ ಕೆಲಸ ಆಗಲಿ. ಅವ್ರಿಗೆಲ್ಲ ಗೊತ್ತಿದೆ ಯಾರ್ಯಾರ ಮನೇಲಿ ಏನು ಪರಿಸ್ಥಿತಿ ಅಂಥೇಳಿ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕೊಟ್ಟೆ ಇಂಥ ಎಡವಟ್ಟುಗಳನ್ನು ಮಾಡೋದು. ಅಂಗನವಾಡಿಗಳೇ ಕರೆಕ್ಟು ಒಂದೊಂದು ಸಲ. ಅವರೇ ಕರೆಕ್ಟಾಗಿ ಏನೇನು ಮುಟ್ಟಿಸ್ಬೇಕು ಅವನ್ನೆಲ್ಲ ಮುಟ್ಟಿಸ್ತಾರೆ. ಅವರು ಎಬ್ಬಿಸ್ತಾರೆ ಬಿಡಿ, ಅದರಲ್ಲಿ ನಡು ಇಲ್ಲ ಅಂತಲ್ಲ. ಯಾವ ಮನುಷ್ಯರೇ ನೀವೆಲ್ಲ? ಅಸಹ್ಯ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ ಎಲ್ಲ ನನಗೆ.